ಚನ್ನಪಟ್ಟಣ ತಹಶೀಲ್ದಾರ್ ಮೇಲೆ ರೌಡಿಗಳ ದರ್ಪ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರಂತೆ ಪುಡಾರಿಗಳು। ಚನ್ನಪಟ್ಟಣ ತಹಶೀಲ್ದಾರ್ ಮೇಲೆ ರೌಡಿಗಳ ದರ್ಪ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ। ಮೂವರಿಂದ ಅಸಹಜ ಲೈಂಗಿಕ ಕಿರುಕುಳಕ್ಕೆ ಯತ್ನ ನಡೆದಿದೆ। ಚನ್ನಪಟ್ಟಣ ಟೌನ್ ಠಾಣೆಗೆ ತಹಶೀಲ್ದಾರ್ ದೂರು ಕೊಟ್ಟಿದ್ದಾರೆ। ಚನ್ನಪಟ್ಟಣ ತಹಶೀಲ್ದಾರ್ ಬಿಎನ್ ಗಿರೀಶ್ಗೆ ಟಾರ್ಚರ್ ಕೊಟ್ಟಿದ್ದಾರೆ। ಮೈಸೂರು ಮೂಲದ ಮೂವರಿಂದ ಲೈಂಗಿಕ ದೌರ್ಜನ್ಯ, ಅನುಷ್, ಶೋಭರಾಜನ್, ನವೀನ್ನಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ। ಜೂನ್ 29ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ। ಸರ್ಕಾರಿ ವಸತಿ ಗೃಹದಲ್ಲೇ ತಹಶೀಲ್ದಾರ್ಗೆ ನರಕ ದರ್ಶನ ಮಾಡಿಸಿದ್ದಾರೆ। ವಸತಿ ಗೃಹದಲ್ಲೇ ಮದ್ಯಪಾನ ಮಾಡಿದ್ದ ರೌಡಿಗಳು ತಹಶೀಲ್ದಾರ್ಗೆ ಜ್ಯೂಸ್ ಕುಡಿಸಿದ್ರಂತೆ। ಈ ಆರೋಪಿಗಳು ಮತ್ತು ಬರುವ ಮಾತ್ರೆ ನೀಡಿ ಪ್ರಜ್ಞೆಯನ್ನ ತಪ್ಪಿಸಿದ್ದ ಅನುಷ್ ಬೆದರಿಸಿ ಚಿನ್ನದ ಉಂಗುರ, ಚೈನ್ ಕದ್ದಿದ್ರು। 10 ಲಕ್ಷ ಹಣ ನೀಡುವಂತೆ ಆರೋಪಿಗಳ ಒತ್ತಾಯ, ಹಣ ನೀಡಲು ನಿರಾಕರಿಸಿದ್ದಕ್ಕೆ ಕೊಲೆಗೆ ಯತ್ನ। A1 ಆರೋಪಿಯನ್ನ ಬಂಧಿಸಿ ಖಾಕಿ ಜೈಲಿಗಟ್ಟಿದೆ। ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ। ನೋಡಿ, ಚನ್ನಪಟ್ಟಣ ತಹಶೀಲ್ದಾರ್ ಮೇಲೆ ರೌಡಿಗಳು ಯಾವ ರೀತಿ ದರ್ಪವನ್ನ ತೋರಿಸಿದ್ದಾರೆ ಅಂತ। ಈ ಪುಡಾರಿಗಳಿಗೆ ಪೊಲೀಸರಂದ್ರೆ ಭಯ ಇಲ್ಲದಂಗಾಯ್ತಾ ಅಂತ? ಪೊಲೀಸರು ಏನು ಮಾಡ್ತಾರೆ ಅನ್ನೋ ಒಂದು ದರ್ಪ ಇದೆಯಾ? ಈ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ತಹಶೀಲ್ದಾರ್ಗೆ। ನರಕ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಪುಡಾರಿಗಳು ಅಥವಾ ಪುಡಿ ರೌಡಿಗಳು ತೋರಿಸಿದ್ದಾರೆ ತಹಶೀಲ್ದಾರ್ ಅವ್ರಿಗೆ। ಈ ಒಂದು ನರಕ ದರ್ಶನ ಅಥವಾ ಟಾರ್ಚರ್ನಿಂದ ರೋಸ್ ಹೋಗಿದ್ರಂತೆ ತಹಶೀಲ್ದಾರ್, ಚನ್ನಪಟ್ಟಣ ತಹಶೀಲ್ದಾರ್ ಅವರು। ಮೂವರಿಂದ ಅಸಹಜ ಲೈಂಗಿಕ ಕಿರುಕುಳ ಯತ್ನ ಕೂಡ ನೀಡಿದ್ರಂತೆ, ಜೊತೆಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರಂತೆ। ಹಲ್ಲೆ ಮಾಡಿ ಅವರ ಬಟ್ಟೆಯನ್ನ ಬಿಚ್ಚಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಇಡಿಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ರಂತೆ। ಇಷ್ಟು ಹಣ ಕೊಡಬೇಕು, ನೀನು 10 ಲಕ್ಷ ಹಣ ನೀಡಲೇಬೇಕು ಅಂತ ಆರೋಪಿಗಳು ದಿನವೂ ಕೂಡ ಕಿರುಕುಳವನ್ನ ಕೊಡ್ತಾ ಇದ್ರಂತೆ, ಒತ್ತಾಯವನ್ನ ಮಾಡ್ತಾ ಇದ್ರಂತೆ। ಜೊತೆಗೆ ತಹಶೀಲ್ದಾರ್ ಅವರಿಗೆ ಜ್ಯೂಸ್ ಅನ್ನು ಕೂಡ ಆರೋಪಿಗಳು ಕುಡಿಸಿದ್ರಂತೆ। ಆ ಒಂದು ಜ್ಯೂಸ್ನಲ್ಲಿ ಮತ್ತು ಬರುವಂತಹ ಮಾತ್ರೆ ಏನಿದೆ, ಮಾತ್ರೆ ನೀಡಿ ಪ್ರಜ್ಞೆಯನ್ನ ತಪ್ಪಿಸಿದ್ದಂತೆ ಅನುಷ್। ಅದಾದ ನಂತರ ಅಸಹಜ ಲೈಂಗಿಕ ಕಿರುಕುಳ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಬಂದಿದೆ। ಇನ್ನು 10 ಲಕ್ಷ ಹಣ ಏನು ಕೇಳಿದ್ರು ಆರೋಪಿಗಳು, ಆ ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ ಕೊಲೆಗೆ ಯತ್ನ ಕೂಡ ಮಾಡಿದ್ರಂತೆ। ಸದ್ಯಕ್ಕೆ A1 ಆರೋಪಿಯನ್ನ ಬಂಧಿಸಿ ಖಾಕಿ ಪಡೆ ಜೈಲಿಗಟ್ಟಿದೆ। ಉಳಿದ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಹುಡುಕಾಟವನ್ನ ಮಾಡ್ತಾ ಇದ್ದಾರೆ। ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಟೌನ್ ಠಾಣೆಗೆ ತಹಶೀಲ್ದಾರ್ ಅವರು ದೂರು ಕೂಡ ಕೊಟ್ಟಿದ್ದಾರೆ। ಚನ್ನಪಟ್ಟಣ ತಹಶೀಲ್ದಾರ್ ಬಿಎನ್ ಗಿರೀಶ್ ಅವರಿಗೆ ಟಾರ್ಚರ್ ಅನ್ನ ಕೊಟ್ಟಿದ್ರಂತೆ। ಜೂನ್ 29ರಂದು ನಡೆದಿರುವಂತಹ ಘಟನೆ ಇದು। ಆದರೆ ತಡವಾಗಿ ಬೆಳಕಿಗೆ ಬಂದಿದೆ, ಯಾಕೆಂತಂದ್ರೆ ಇವರು ಕಿರಾತಕರೇನಿದ್ದಾರೆ ಕಿರುಕುಳವನ್ನ ನೀಡ್ತಾ ಇದ್ರು। ಈ ಒಂದು ಕಿರುಕುಳದಿಂದ ಬೇಸತ್ತು ರೋಸತ್ತು ಹೋಗಿ ಅದಾದ ನಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ। ಈಗ 10 ಲಕ್ಷ ಹಣ ಬೇಕು ಅಂತಂದ್ರೆ ಎಲ್ಲಿಂದ ತಂದ್ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ? ಅದು ಅಲ್ಲದೆ ದಿನನಿತ್ಯವೂ ಕೂಡ ಮಾನಸಿಕವಾಗಿ ತಹಶೀಲ್ದಾರ್ ಅವರು ಕುಗ್ಗೋಗಿದ್ರಂತೆ।